ಆಗಿರೋ ಜಾಗ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ಕೃಷ್ಣ, ಆರ್ಟಿಸ್ಟು, ಕಂಟೆಂಟ್ ಕ್ರಿಯೇಟ್ರು. ಫಾರ್ ದ ಫಸ್ಟ್ ಟೈಮ್ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಇನ್ನೂ ಸುಮಾರಷ್ಟು ಜನ ಇದ್ದಾರೆ. ಸೊ ಎಲ್ಲರೂ ಹಾಯ್. ಒಂದು ಸಕ್ಕತ್ತಾಗಿರೋ ಒಂದು ಟ್ರೆಕ್ ಹೋಗ್ತಾ ಇದ್ದೀವಿ, ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ಒಂದು 8 ಜನ ಬ್ಯಾಂಗ್ಳೂರಿಂದ ನಾವೆಲ್ಲ ಬಂದಿದ್ದೀವಿ. ಸೊ ಎಕ್ಸೈಟೆಡ್, ಯಾಕಂದರೆ ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ಅಂತ ಬಂದಿರೋದು. ಹಾಗೂ ಬೆಂಗಳೂರಲ್ಲಿ ಪೊಲ್ಯೂಷನ್ ಗಾಳಿ ಅದು ಇದು ತೊಗೊಂಡು ಸಾಕಾಗಿತ್ತು. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಹೋಗ್ತಾ ಹೋಗ್ತಾ ಇನ್ನೂ ಎಕ್ಸೈಟೆಡ್ ಆಗಿದೆ. ಬೆಲ್ಸಿ ನನ್ನ ಜೊತೆ ಇದ್ದಾರೆ ನಮ್ಮ ಗೈಡ್ ಆದಂಥ ಸತೀಶ್ ಅವರು. ನಾವು ಎಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ದೀವಿ, ಏನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಹಾಯ್ ಸತೀಶ್ ಅವರು. ಹಾಯ್. ಏನಿಲ್ಲ, ಇದು ದಬ್ಬೆ ಫಾಲ್ಸ್ ಅಂತ. ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಬರೋ ಒಂದು ಹಿಡನ್ ಫಾಲ್ಸ್ ಇದು. ಓಕೆ. ತುಂಬ ನೋನೇನಿಲ್ಲ, ತುಂಬ ಸುಲಭವಾಗಿ ಸಿಗೋವಂಥದ್ದಲ್ಲ. ತುಂಬ ಟ್ರೆಕ್ ಮಾಡಿಕೊಂಡು ಒಂದು ಅಡ್ವೆಂಚರಸ್ ಮಾಡ್ಕೊಂಡು ಕೆಳಗೆ ಇಳಿದ ಮೇಲೆ ಸಿಗೋವಂಥ ಫಾಲ್ಸು. ಓಕೆ. ಸೊ ಅದಕ್ಕೋಸ್ಕರನೇ ಈಗ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ತುಂಬ ಟೈಮ್ ಬಂದಿದ್ದೀನಿ. ದಿಸ್ ಗ್ರೂಪ್ ಫಸ್ಟ್ ಟೈಮ್, ಎಲ್ಲರೂ ಫಸ್ಟ್ ಟೈಮ್ ಬರ್ತಾ ಇರೋದು. ಓಕೆ. ನೋಡೋಣ ಮುಂದೆ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ವೆದರು ಚೆನ್ನಾಗಿದೆ, ಇವತ್ತು ಮಳೆ ಇಲ್ಲ, ಬಿಸಿಲು ಇಲ್ಲ, ನೀರು ಬೀಳೋ ಸೌಂಡ್ ಕೇಳಿಸ್ತಾ ಇದೆ ಇಲ್ಲಿಗೆ ಸ್ವಲ್ಪ ದೂರದಿಂದ. ಹೌದೌದು, ಸೂಪರ್ ಆಗಿದೆ, ಕೇಳಿಸ್ತಾ ಇದೆ. ನಮಗೆಲ್ಲ ಇದು ಬೆಂಗಳೂರು ಜನಕ್ಕೆ, ಸಿಟಿ ವಾತಾವರಣದಲ್ಲಿರೋರಿಗೆ ಇದು ತುಂಬಾನೇ ಒಂದು ಅದ್ಭುತ. ಪ್ಯೂರ್ ಆಕ್ಸಿಜನ್, ಅಲ್ಲೆಲ್ಲ ಪೊಲ್ಯೂಷನ್, ಪ್ಯೂರ್ ವಾಟರ್, ಮಿನರಲ್ ಆಡೆಡ್ ವಾಟರ್ ಇಲ್ಲಿ. ಹೌದು ಹೌದು. ಅದ್ ನೀರು ಕುಡಿಬೇಕು ನೀವು, ಅದ್ರ ಸ್ವೀಟಿಗೆ ನೀವು ಫಿದಾ ಆಗ್ಬಿಡ್ತೀರಾ. ಹೌದು. ಯಾವ ಆರನು ಇಲ್ಲ, ಅಕ್ವಾನು ಇಲ್ಲ, ಆ ಥರದ ನೀರು. ನೇಚರ್ ನೋಡಿ, ತುಂಬಾ ವೈಲ್ಡ್ ಲೈಫ್ ಇದೆ ಇಲ್ಲಿ. ಓಕೆ. ನೀವು ಎಷ್ಟು ವರ್ಷದಿಂದ? 2011, ಅಂದ್ರೆ ಆಲ್ಮೋಸ್ಟ್ ಒಂದು 14-15 ವರ್ಷದಿಂದ ಇದೇ ಫೀಲ್ಡಲ್ಲೇ ಅಡ್ವೆಂಚರು, ಟ್ರೆಕ್ಕಿಂಗು, ಓಕೆ, ಈ ಥರದ ಫೀಲ್ಡಲ್ಲೇ ಮಾಡ್ತಾ ಇದೀವಿ. ಓಕೆ. ತುಂಬಾ ಎಕ್ಸೈಟೆಡ್ ಪ್ಲೇಸಸ್ ಅಂದ್ರೆ ಯಾವ್ದಾವ್ದಕ್ಕೆ ಹೋಗಿದ್ದೀರಾ ಸರ್? ಎಕ್ಸೈಟೆಡ್ ಪ್ಲೇಸ್ ಅಂದ್ರೆ ಎಲ್ಲದೂ ಇರುತ್ತೆ. ನಾವು ಹೇಗೆ ಥಿಂಕ್ ಮಾಡ್ಕೊಂತೀವಿ, ಯಾವ ಥರ ನೋಡ್ತೀವಿ, ಅದ್ರ ಮೇಲೆ ಎಕ್ಸೈಟೆಡ್ ಪ್ಲೇಸ್ ಅಂತ. ಓಕೆ. ಯಾವುದು ಆ ಥರ ಏನು ಹಂಗಿದೆ ಹಿಂಗಿದೆ ಅಂತ ನಾನು ಯಾವತ್ತೂ ನನ್ನ ಇದರಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಸೊ ಎಲ್ಲದೂ ಅದರದ್ದೇ ಆದ ಪ್ರಾಮುಖ್ಯತೆ ಅದಕ್ಕೆ ಇದೆ. ಚಿಕ್ಕದಿರಲಿ ದೊಡ್ಡದಿರಲಿ, ಅದಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ನಾವು ಯಾವ ದೃಷ್ಟಿಲಿ ನೋಡ್ತೀವಿ ಅದ್ರ ಮೇಲೆ. ಅದೇ ನಮ್ಮ ಹರ್ಷಿತ್ ಅವ್ರು ಹೇಳ್ತಾ ಇದ್ರು, ನೀವು ಇದೆಲ್ಲ ಹಿಮಾಲಯಸು, ಉತ್ತರಾಖಂಡ್, ಹಿಮಾಲಯ ಹೌದು. ಟ್ರೆಕ್ಕಿಂಗ್ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಹೋಗಿದ್ದು ಟ್ರೈನಿಂಗ್, ಆಮೇಲೆ ಗ್ರೂಪ್ ಕರ್ಕೊಂಡು. ಓಕೆ. ತುಂಬ ಸುಮಾರು ಒಂದು 7-8 ಗ್ರೂಪ್ ಕರ್ಕೊಂಡು ಹೋಗಿದ್ದೀನಿ. ಅದು ಬಿಟ್ಟರೆ 3 ಸಲ ಟ್ರೈನಿಂಗಿಗೆ ಅಂತ ಹೋಗಿದ್ದೀನಿ. ಅಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಬೇಸಿಕ್ ಮೌಂಟೇನಿಂಗ್ ಕೋರ್ಸ್ ಅಂತ ಇರುತ್ತೆ. ಓ ಸೂಪರ್. ಸೊ 1 ತಿಂಗಳು ನಮ್ದು ಏನಿಲ್ಲ, ನಾಡಿನೆಲ್ಲ ತಿದ್ದಿ ತೆಗೆದು ಬಿಡ್ತಾರೆ. ಏನು ಎಕ್ಸ್ಟ್ರಾ ಚರ್ಬಿ ಅನ್ನೋದು ಒಂದು ಪಾಯಿಂಟು ಉಳಿದಿರಲ್ಲ. ಓಕೆ ಓಕೆ. ಲಿಮಿಟೆಡ್ ಫುಡ್ಡು ಇದರಲ್ಲೆಲ್ಲ ಸರ್ವೈವ್ ಆಗಿ ಬರಬೇಕಾಗತ್ತೆ. ಫಸ್ಟ್ ಈ ಫೀಲ್ಡಲ್ಲಿ ನಾವು ಕ್ರಾಸ್ ಆಗಬೇಕು ಅಂದರೆ ನಮ್ಮನ್ನು ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೂ ರೆಡಿ ಆಗೋ ಒಂದು ಕೋರ್ಸ್ ಅದು. ಓಕೆ. ಸೊ ಹಾಗೆ. ನೀವು ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದಲ್ಲ? ಎಲ್ಲ ಇಲ್ಲೇ ಸಾಗರ ತಾಲೂಕು, ಆನಂದಪುರನೇ ನಂದು. ಓಕೆ ಓಕೆ. ಸಾಗರ, ಶಿವಮೊಗ್ಗ ಡಿಸ್ಟಿಕ್ಕು. ವಿದ್ಯಾಭ್ಯಾಸ ಎಲ್ಲ ಇಲ್ಲೇ? ಎಲ್ಲ ಆಲ್ಮೋಸ್ಟ್ ಇಲ್ಲೇ ಸುತ್ತಮುತ್ತ ಸರೌಂಡಿಂಗಲ್ಲೇ. ಮ್ಯಾರಿಡಾ ಅನ್ಮ್ಯಾರಿಡಾ? ಮ್ಯಾರಿಡು, ಒಬ್ಬಳು ಮಗಳಿದಿಲ್ಲ, 5 ವರ್ಷದಳು. ಓಕೆ. ನಮ್ಮ ಬ್ಯಾಚಿಗೆ ಸೇರ್ತೀರಾ? ನಮಗೂ ಒಂದು ಮಗ ಇದ್ದಾನೆ. ಹೌದಾ? ಮತ್ತೆ ಮಾತಾಡಿಸ್ತೀನಿ, ಸಿಗೋಣ, ಟ್ರೆಕ್ ಮುಂದುವರ್ಸೋಣ. ಓಕೆ. ಹಾಯ್ ಮಣಿ. ಹಿಂದೆ ಯಾರೋ ಅದು ಓಡಾಡೋಕ್ಕೂ ತುಂಬ ಟಫ್ ಆಗಿದೆ. ಬಟ್ ಏನೋ ಕಷ್ಟಪಟ್ಟು ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ನಮಗೊಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತ. ಇನ್ನು ಮಜಾ ವಿಷಯ ಏನಂದರೆ, ನೋಡಿ ಇಲ್ಲಿ ಲೀಚಸ್ಸು. ನಮ್ಮ ಫ್ರೆಂಡ್ ಅದನ್ನು ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದಾರೆ, ನಿಖಿಲ್ ಅವರು, ಹೆಂಗೆ ಓಡಾಡುತ್ತೆ ಅಂತ ಅಂದ್ಬಿಟ್ಟು. ನನ್ನ ಕಣ್ಣಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆಯೋ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಟ್ರೆಕ್ಕಿಂಗ್ ಮಾಡೋದಕ್ಕಿಂತ ಈ ಲೀಚಸ್ ಹತ್ತಾ ಇದೆ, ರಕ್ತ ಪಿಪಾಸು, ಅದೇ ಟೆನ್ಷನ್ನೇ ಜಾಸ್ತಿ ಇದೆ ಎಲ್ರಿಗೂ ಟ್ರೆಕ್ಕಿಂಗ್ ಮಾಡೋ ಟೆನ್ಷನ್ಗಿಂತ. ಇಲ್ಲೋಡಿ ಇಲ್ಲೋಡಿ ಇಲ್ಲೋಡಿ, ನೋಡ್ಕೆ ಬರುತ್ತೆ, ಇಲ್ಲೇ ಐತೆ ಒಳ್ಳೆ. ಎರಡು ಹತ್ಕೊಂಡು ತಿಂಗ್ ಹೊಡೆದೆ ಕಾಲಲ್ಲಿ. ಏನಾಗಿರುತ್ತೋ, ತುಂಬ ಹತ್ತಿರತ್ತದು. ಈಗ ಗೊತ್ತಾಗಲ್ಲ, ಬ್ಲಡ್ ಕುಡಿದ್ಮೇಲೆ ಬಿಡತ್ತಲ್ಲ, ಕಲೆಗಳು ಹಾಗೆ ಇರುತ್ತೆ, ಹೋಗಲ್ಲ. ಎರಡು ಸೇರಿ ಮುಂದೆ ಹೋಗಿ ದಬ್ಬೆ ಫಾಲ್ಸ್ ನಾವು ಈಗ ನೋಡಕ್ ಹೋಗ್ತಿದ್ವಲ್ಲ, ಆ ಫಾಲ್ಸ್ ಅಲ್ಲಿ ಬೀಳೋ ಫ್ರೀ ನೀರಿದು ಮುಂಚಿತವಾಗಿ. ಓಕೆ. ಹೋಗೋ ದಾರಿಯಲ್ಲಿ ಸಿಕ್ಕಂತ ಚಿಕ್ಕ ವಾಟರ್ ಫಾಲ್ಸು
ಸಖತ್ತಾಗಿದೆ. ಇಲ್ಲೂ ನಿಗೂಢವಾದಂಥ ಕಾಡಲ್ಲಿದ್ದೀವಿ. ಈ ಸೌಂಡ್ ಕೇಳೋದಕ್ಕೆ, ಇದು ಹೋಗ್ತಾ ಇರೋದನ್ನ ನೋಡೋದಕ್ಕೆ ಒಂದು ಮಜಾ. ಅಲ್ಲಿ ನೋಡಿ, ನಮಗೆ ಸ್ವಿಮ್ಮಿಂಗ್ ಮಾಡೋದು ಬೇಡ ಅದು ಇದು ಅಂತ ಹೇಳಿ ನಮ್ಮ ಗೈಡು ನಮ್ಮ ಫ್ರೆಂಡ್ ಹರ್ಷಿತ್ ಇಬ್ರು ಫಾಲ್ಸ್ಗೆ ಹೋಗಿದ್ದಾರೆ. ಏನ್ ಬ್ರೋ ನಿಖಿಲ್ ಬ್ರೋ, ಇದು ಅನ್ಯಾಯ ಅಲ್ವಾ ನಮ್ಮನ್ನ ಬಿಟ್ಟು ಹೋಗಿದ್ದು? ಅಲ್ಲಿ ನೋಡಿ, ದಾರಿಯಲ್ಲಿ ಸಿಕ್ಕಂಥ ಚಿಕ್ಕ ವಾಟರ್ ಫಾಲ್ಸ್ನ ಎಂಜಾಯ್ ಮಾಡಿ ಮತ್ತೆ ನಮ್ಮ ಮೇನ್ ಟಾರ್ಗೆಟ್ ಆದಂಥ ಫಾಲ್ಸಿಗೆ ಟ್ರೆಕ್ ಮಾಡೋದು ಶುರು ಮಾಡಿದ್ವಿ. ಹೆಂಗಿದೆ ಮಣಿ ಎಕ್ಸ್ಪೀರಿಯನ್ಸು? ನೋಡಿ 300 ಅಡಿ ಆಳಕ್ಕೆ ಇಳಿಬೇಕಂತೆ. 20 ಅಡಿ ಇಳ್ತಿದ್ದೀವಿ. ಫುಲ್ ಟೆನ್ಷನ್ ಆಗ್ತಾ ಇದೆ, ಬಟ್ ಬಿಲ್ಡು ಇಟ್. ನಾನು ಹೆಂಗೋ ಅರ್ಧ ಭಾಗ ಇಳಿದು ಬಂದೆ, ಬಟ್ ನೋಡಿ ಎಷ್ಟು ಸ್ಟೀಪ್ ಇದೆ. ಮತ್ತೆ ಇದನ್ನು ಹತ್ತಬೇಕು. ಇವಾಗ ಇಳಿತಾ ಇದ್ದೀವಿ ಫಾಲ್ಸ್ ಹತ್ರ ಹೋಗೋಕ್ಕೆ. ಮಜಾ ಇದೆ, ಮಜಾ ಇದೆ. Fully down and next to that root is there, no? Next to that root, which one you are holding? Down, fully place it down over there. ಆಲ್ರೆಡಿ ಒಂದು 150 ಅಡಿ ಬಂದಿದ್ದೀವಿ. ಈಗ ಇನ್ನೊಂದು 200-300 ಅಡಿ ಐತೆ. ನಿಮ್ಗೆ ಅನಿಸ್ತದೆ 150 ಅಡಿ ಬಂದಿವೆ ಅಂತ, ಬಟ್ 150 ಅಡಿ ಬಂದಿಲ್ಲ. ಮಂಜುವನ್ ಬಾಯಿಸ್ತಾರೆ ಅದರೊಳಗೆ ರೂಟ್ ಹಂಗಿದೆಯಲ್ಲ, ಭ್ರಮೆ ಅಂತೀರಾ? ಭ್ರಮೆ, ಇಲಿಜನಲ್ಲಿ ಇದ್ದೀರಾ ನೀವು? ಭ್ರಮೆ. ಫಸ್ಟ್ ಟೈಮು ಹರಿತಾ ಇದೆ. ಆಲ್ಮೋಸ್ಟು ಒಂದು 300-350 ಅಡಿ ಇದೆ. ಭಯಂಕರ ನೋಡಿ ಅಲ್ಲಿ. ಇನ್ನು ಅಷ್ಟು ಇಳಿಬೇಕು. ನಮ್ಮ ಜೊತೆ ಇನ್ನೊಂದು ಬೇರೆ ಯಾವುದೋ ಬ್ಯಾಚ್ ಇಳಿತಾ ಇದೆ. ಯಪ್ಪ ಮಜಾ ಇದೆ. ನೋಡಿದ್ದೀರಾ ನೀವು ಮನುಷ್ಯ ರೂಪದಲ್ಲಿರುವಂಥ ಒಬ್ಬ ಮಂಗನನ್ನು ನೋಡಿದ್ದೀರಾ? ಸಿಂಗಲೀಕನನ್ನು ನೋಡಿದ್ದೀರಾ? ಅಲ್ಲಿ ನೋಡಿ ಮುಂದೆ ಹೋಗ್ತಾ ಇದ್ದಾನೆ. ನಮ್ಮ ಬ್ಯಾಚಲ್ಲಿ ಬಂದಿರುವಂಥ ಮಂಗ ಅದು. ಕೂಡುವಾಗಿರೋ ಜಾಗ ಅಂತ ಈ ಫಾಲ್ಸಿಗೆ ಬಂದಿದ್ರು. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಫಸ್ಟ್ ಟೈಮ್ ನೋಡಿದ ಖುಷಿಯಲ್ಲಿ ಹಾಗೇ ಸ್ವಲ್ಪ ಕಂಪ್ಲೀಟಾಗಿ ಕಳೆದೋದೆ. ಇಷ್ಟೊತ್ತು ದೂರದಿಂದ ಒಂದು ಶಬ್ದ ಮಾತ್ರ ಕೇಳ್ತಾ ಇತ್ತು, ಇಲ್ಲೇ ಫಾಲ್ಸ್ ಇದೆ ಅಂತ. ಬಟ್ ನೋಡಿದ ಖುಷಿ ಇಲ್ಲಿಂದ ರೋಪಲ್ಲಿ ಒಂದು ಸ್ವಲ್ಪ ಇಳಿಬೇಕಂತೆ. ಅಪ್ಪ ದೇವ್ರೆ ನೀನೇ ಕಾಪಾಡಬೇಕು. ಜಯ ಜಿರಿಯ ಪ್ರಸನ್ನಾಂಜನೇಯ, ಜಯ ಜಿರಿಯ ಪ್ರಸನ್ನಾಂಜನೇಯ, ಜಯ ಜಿರಿಯ ಪ್ರಸನ್ನಾಂಜನೇಯ. ಇಷ್ಟೊತ್ತು ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿತ್ತು, ಹೊಟ್ಟೆ ಹಸಿವಾಗಿತ್ತು. ಹೊಟ್ಟೆ ತುಂಬಿಸ್ಕೊಂಡು ನೀರು ಬಿಡೋಣ, ಒಳ್ಳೆ ವ್ಯೂ ನೋಡಿಕೊಂಡು ಊಟ ಮಾಡೋ ಮಜಾನೇ ಬೇರೆ. ಫಾಲ್ಸಲ್ಲಿ ತುಂಬ ಹೊತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ಮೇಲೆ ವಾಪಸ್ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ವಾಪಸ್ ಹೋಗೋದನ್ನು ನೆನೆಸ್ಕೊಂಡು ಜೀವ ಬಾಯಿಗೆ ಬಂದಿತ್ತು. ಆದರೂ ಹೆಂಗೋ ಕಷ್ಟಪಟ್ಟು ಕೆಚ್ಚೆದೆಯ ಕನ್ನಡಿಗ ಅಂತ ಹೇಳಿ ಹೆಂಗೋ ಆ ರೋಪತ್ತಿ ಬಂದಿದ್ದ ದಾರಿನೆಲ್ಲ ನೆನೆಸ್ಕೊಂಡು ತಂದೆ ತಾಯಿನ ದೇವ್ರನ್ನ ಎಲ್ಲರನ್ನೂ ನೆನೆಸ್ಕೊಂಡು ಹೆಂಗೋ ಕಷ್ಟಪಟ್ಟು ಮೇಲೆ ಹತ್ತಿ ಬಂದ್ವಿ. ಯಾಕಂದರೆ ಜೀವನದಲ್ಲಿ ಕೆಳಗಡೆ ಬಿದ್ದ ಮೇಲೆ ಬರಲೇಬೇಕು. ನಾವು ಮೇಲೆ ಬಂದಿದ್ದೀವಿ.